ರಸಮಂಜರಿ ಕಾರ್ಯಕ್ರಮ ಮನಸ್ಸಿಗೆ ನೆಮ್ಮದಿ ಎಂ ರಾಮಚಂದ್ರ. ಮನಸೂರೆಗೊಂಡ ರಸಮಂಜರಿ ಕಾರ್ಯಕ್ರಮ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಚಾಮರಾಜೇಶ್ವರ ಬ್ರಹ್ಮರಥೋತ್ಸವದ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಕಲಾ ವೇದಿಕೆ ಚಂದ್ರು ಮೆಲೋಡಿಸ್ ವತಿಯಿಂದ ನಡೆದ ರಸಮಂಜರಿ ಕಾರ್ಯಕ್ರಮ ಭಕ್ತ ಜನ ಸಮೂಹವನ್ನು ಮನಸೂರೆಗೊಳ್ಳುವಂತೆ ಮಾಡಿತು. ಕಾರ್ಯಕ್ರಮ ಉದ್ಘಾಟಿಸಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಶ್ರೀ ಚಾಮರಾಜೇಶ್ವರ ರಥೋತ್ಸವ ಒಂದು ವಿಶಿಷ್ಟವಾಗಿದ್ದು, ರಾಜ್ಯ ರಾಷ್ಟ್ರ ಎಲ್ಲಿಯೂ ಕೂಡ ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯುವುದಿಲ್ಲ. ಆದರೆ ಚಾಮರಾಜನಗರದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಏಕೈಕ ಚಾಮರಾಜೇಶ್ವರ ರಥೋತ್ಸವವಾಗಿದ್ದು, ಈ ಜಾತ್ರೆಗೆ ನವದಂಪತಿಗಳು ಆಗಮಿಸಿ ಹಣ್ಣು ದವನ ಎಸೆದು ದೇವರ ಕೃಪೆಗೆ ಪಾತ್ರರಾಗುವುದು ಒಂದು ವಿಶೇಷ. ಚಾಮರಾಜೇಶ್ವರ ಸ್ವಾಮಿ ನಾಡಿನ ಜನತೆಗೆ ಸಕಲ ಸೌಭಾಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು. ಸಂಗೀತ, ಸಾಹಿತ್ಯ ಸೇರಿದಂತೆ ರಸ ಮಂಜರಿಯಂತಹ ಕಾರ್ಯಕ್ರಮಗಳು ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ನೀಡುತ್ತದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಟಿ ಕವಿತಾ ಮಾತನಾಡಿ, ಚಾಮರಾಜೇಶ್ವರ ರಥೋತ್ಸವ ಇಡೀ ಅತ್ಯಂತ ಮಹತ್ವ ಹೊಂದಿದೆ. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಇದಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ ನಗರಸಭಾ ಅಧ್ಯಕ್ಷ ಸುರೇಶ್, ಶ್ರೀ ಚಾಮರಾಜೇಶ್ವರ ಸ್ವಾಮಿ ನಾಡಿಗೆ ಉತ್ತಮ ಮಳೆ ಬೆಳೆ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಸನ್ಮಾನ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ, ನಿವೃತ್ತ ಮುಖ್ಯ ಶಿಕ್ಷಕಿ, ಸಮಾಜ ಸೇವಕರಾದ ಗೌರಮ್ಮ ನಂಜುಂಡಸ್ವಾಮಿ, ಗಣಿ ಉದ್ಯಮಿ ಶ್ರೀನಿಧಿ ಕುದರ್, ಡಿವೈಎಸ್ಪಿ ಲಕ್ಷ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜು, ಸುರೇಶ್ ಗೌಡ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆ ಅಧ್ಯಕ್ಷ ಉಮತ್ತೂರು ಚಂದ್ರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಜನವ ಗಾಯಕ ಸಿಎಂ ನರಸಿಂಹಮೂರ್ತಿ, ಜನಪದ ಮಹೇಶ್, ಕಲೆ ನಟರಾಜು, ಶಿವಣ್ಣ, ಜೆಸ್ಕಾಂ ಇಂಜಿನಿಯರ್ ಮಯೂರ, ಖ್ಯಾತ ಗಾಯಕಿ ವೇದಶ್ರೀ, ನಾಗಲಿಂಗಾಚಾರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಸಭೆಯಿಂದ ನಿರ್ಗಮಿಸಿದಂಥ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಚಂದ್ರು ಮೆಲೋಡಿಸ್ ವತಿಯಿಂದ ಚಾಮರಾಜನಗರದ ಜನತೆಗೆ ಒಂದು ಸುಂದರವಾದಂಥ ರಸಮಂಜರಿ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಕಲಾವಿದರು, ಸ್ಥಳೀಯ ಕಲಾವಿದರುಗಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ತುಂಬ ಒಂದು ಸಂತೋಷದಾಯಕ. ಏಕೆಂದರೆ ಚಾಮರಾಜೇಶ್ವರ ರಥೋತ್ಸವ ಅಂದರೆ ಅದು ಒಂದು ವಿಶಿಷ್ಟ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಆಷಾಢದಲ್ಲಿ ರಥೋತ್ಸವ ನಡೆದಿಲ್ಲ. ಅದರಲ್ಲೂ ಕೂಡ ನೂತನ ವಧುವರರು ಇನ್ನು ಬಂದು ಹಣ್ಣು ಜಾವನೆಯನ್ನು ಎಸ್ತು ಆ ಚಾಮರಾಜೇಶ್ವರನ ಕೃಪೆಗೆ ಪಾತ್ರರಾಗುವಂಥದ್ದು ಬಹಳ ವಿಶೇಷ. ಇವತ್ತು ಎಲ್ಲರೂ ಕೂಡ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ತಾವೆಲ್ಲ ಆ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ. ಚಾಮರಾಜೇಶ್ವರ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆ ಚಾಮರಾಜೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಕೂಡ ವಂದಿಸಿ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಸಂಜೆಯ ವಂದನೆಗಳನ್ನು ಸಲ್ಲಿಸ್ತಾ, ಚಾಮರಾಜೇಶ್ವರ ದೇವಸ್ಥಾನದ ಮಹಾರಥೋತ್ಸವ ಯಾವಾಗಲೂ ಅತ್ಯಂತ ಮಹತ್ವವನ್ನು ಇಡೀ ರಾಜ್ಯದಲ್ಲೇ ಹೊಂದಿದೆ. ಯಾಕಂದರೆ ಆಷಾಢದಲ್ಲಿ ನಡೆಯುವಂತಹ ಏಕೈಕ ಮಹಾರಥೋತ್ಸವ ಚಾಮರಾಜೇಶ್ವರ ರಥೋತ್ಸವ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮಹತ್ವ ಇದ್ದು, ಇದಕ್ಕೆ ಹೊಸ ದಂಪತಿಗಳು, ನವದಂಪತಿಗಳೆಲ್ಲ ಇಲ್ಲಿ ಹಾಜರಾಗುವುದರಿಂದ ಇಡೀ ಉತ್ಸವ ಒಂದು ಹೊಸ ರೂಪನ್ನು, ಕಳೆಯನ್ನು ಹೊಂದಿರುತ್ತೆ. ಅಂಥ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದು ನೀವೆಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಾ. ಹಾಗೆ ಈ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಆಸ್ವಾದಿಸ್ತಾ ಇದ್ದೀರಾ. ಎಲ್ಲರಿಗೂ ಮತ್ತೊಮ್ಮೆ ಚಾಮರಾಜೇಶ್ವರ ದೇವರ ಆಶೀರ್ವಾದ ದೊರಕಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ದಿವಸ ಚಾಮರಾಜೇಶ್ವರ ರಥೋತ್ಸವದ ಪ್ರಯುಕ್ತ ಚಂದ್ರು ಮೆಲೋಡಿಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನವ ವಧುವರರಿಗೆ ಮತ್ತು ಚಾಮರಾಜನಗರದ ನಾಗರಿಕರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಈ ಸಮಯದಲ್ಲಿ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಉಮತ್ತೂರು ಚಂದ್ರೂರವರಿಗೆ ಆ ಚಾಮರಾಜೇಶ್ವರ ಹೆಚ್ಚಿನ ಶಕ್ತಿ ಮತ್ತು
ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.